ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಸಮಸ್ತ ಜನತೆಗೆ ಮತ್ತು ನಮ್ಮ ಚಾನಲ್ಗೆ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ವಿಶೇಷವಾಗಿದ್ದು, ಗೃಹಲಕ್ಷ್ಮಿ ಯೋಜನೆ, ಡಿಕೆ ಶಿವಕುಮಾರ್ ಸಿಎಂ ವಿಚಾರಕ, ರೈತರ ಸಾಲ ಮನ್ನಾ, ಬಿಪಿಎಲ್ ಕಾರ್ಡ್ದಾರರಿಗೆ ಸಿಹಿ ಸುದ್ದಿ ಸೇರಿದಂತೆ ಹಲವು ಪ್ರಮುಖ ಸುದ್ದಿಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋವನ್ನು ಶುರು ಮಾಡುವ ಮೊದಲು ಒಂದು ಲೈಕ್ ಮಾಡಿ. ನೀವು ಕೂಡ ಯಾವ ಜಿಲ್ಲೆಯಿಂದ ವಿಡಿಯೋ ನೋಡುತ್ತಿದ್ದೀರಿ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಮೊದಲೇ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತನಾಡೋಣ. ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಪ್ರತಿ ತಿಂಗಳು ಕೂಡ ಜಮೆ ಆಗುತ್ತಿದ್ದರೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಹೆಸರಿನಲ್ಲಿ ಹಲವು ನಕಲಿ ಸಂದೇಶಗಳು ಹರಿದಾಡುತ್ತಿದ್ದೇವೆ. ಕೇವಲ 3 ಲಕ್ಷ ಸಾಲ ಸಿಗುತ್ತದೆ, ಗೃಹಲಕ್ಷ್ಮಿ ವಿಶೇಷ ಲೋನ್ ಯೋಜನೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಮಾಹಿತಿ ಹಂಚಿಕೊಳ್ಳುತ್ತಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಪಷ್ಟಪಡಿಸಿರುವಂತಹ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯಡಿ ಇಂಥ ಯಾವುದೇ ಸಾಲ ಯೋಜನೆ ಇಲ್ಲ. ಅದರಿಂದ ಅಪರಿಚಿತ ಕರೆಗಳು, ವಾಟ್ಸಾಪ್ ಲಿಂಕ್ಗಳು, ಎಪಿಕೆ ಫೈಲ್ಗಳು ಬಂದರೆ ಕ್ಲಿಕ್ ಮಾಡಬೇಡಿ. ನಿಮ್ಮ ಬ್ಯಾಂಕ್ ಖಾತೆ ಕೂಡ ಸಂಖ್ಯೆ, OTP, ATM ಪಿನ್ ಅಥವಾ ಆಧಾರ್ ವಿವರಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಬೇಡಿ. ಸ್ನೇಹಿತರೆ, ಇಂಥ ಮೋಸಗಳಿಂದಲೇ ಹಲವರು ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿರುವಂತಹ ಉದಾಹರಣೆಗಳಿವೆ. ನಿಮ್ಮ ಮೊಬೈಲ್ ಇಂಥ ಸಂದೇಶ ಬಂದಿದೆಯಾ? ಕಮೆಂಟ್ ನಲ್ಲಿ ಹೌದು ಅಥವಾ ಇಲ್ಲ ಅಂತ ತಿಳಿಸಿ. ಸ್ನೇಹಿತರೆ, ಇದೀಗ ಮತ್ತೊಂದು ಪ್ರೇರಣಾರ್ಧಿತ ಸುದ್ದಿಗೆ ಬರೋಣ. ಗದಗ ಜಿಲ್ಲೆ ರೋಣ ತಾಲೂಕಿನ ಮಹಿಳೆಯ ಗೃಹಲಕ್ಷ್ಮಿ ಹಣವನ್ನು ಕೂಡ ಉಳಿಸಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬ್ಯಾಗ್ಗಳನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಕೆಲಸ ರಾಜ್ಯಾದ್ಯಂತ ಮೆಚ್ಚುಗೆ ಪಾತ್ರವಾಗಿದೆ. ಒಂದು ಕ್ಷಣ ಯೋಚಿಸಿ ಸ್ನೇಹಿತರೆ, ಸರ್ಕಾರ ನೀಡುವಂತಹ ಹಣವನ್ನು ಕೂಡ ಕೇವಲ ಖರ್ಚು ಮಾಡುವುದಲ್ಲದೆ ಸಾಮಾಜಿಕ ಬಳಕೆಗಾಗಿ ಬಳಸುವಂತ ಎಂಬುದನ್ನು ಕೂಡ ಈ ಮಹಿಳೆಯರು ಕೂಡ ತೋರಿಸಿದ್ದಾರೆ. ಶಾಲೆ ಆರಂಭವಾಗುವ ಮುನ್ನವೇ ಮಕ್ಕಳಿಗೆ ಬ್ಯಾಗ್, ಪುಸ್ತಕ ಮತ್ತು ಶಿಕ್ಷಣ ಸಾಮಗ್ರಿಗಳನ್ನು ನೀಡುವ ಸಂತೋಷಪಡಿಸಿದ್ದಾರೆ. ಇಂಥ ಕೆಲಸಗಳಿಗೆ ನಿಮ್ಮ ಬೆಂಬಲ ಇದೆಯಾ? ಕಮೆಂಟ್ ನಲ್ಲಿ ಇದೆಯಾ ಅಂತ ತಿಳಿಸಿ. ಸ್ನೇಹಿತರೆ, ಈಗ ರಾಜಕೀಯ ದೊಡ್ಡ ಸುದ್ದಿ ಬರೋಣ. ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಿ ಡಿಕೆ ಶಿವಕುಮಾರ್ ಅಧಿಕಾರಕ್ಕೆ ಸ್ವೀಕರಿಸಲು ಸಿದ್ಧರಾಗಿದ್ದಾರೆ. ಈ ವಿಚಾರ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆ ಕಾರಣವಾಗಿದೆ. ಕೆಲವರು ಕೂಡ ಇದನ್ನು ಕಾಂಗ್ರೆಸ್ ಪಕ್ಷದ ಹೊಸ ಅಧ್ಯಾಯ ಎಂದು ಹೇಳುತ್ತಿದ್ದರೆ, ವಿರೋಧ ಪಕ್ಷದವರು ಟೀಕೆ ಮಾಡುತ್ತಿವೆ. ಬಿಜೆಪಿ ನಾಯಕ CT ರವಿ ಮಾತನಾಡಿದ, ಕೇವಲ ಮುಖ್ಯ ಬದಲಾಗುತ್ತಿದೆಯೇ ಹೊರತು ಆಡಳಿತದಲ್ಲಿ ಬದಲಾವಣೆ ಆಗುವುದಿಲ್ಲ ಎಂದು ಹೇಳಿದ್ದಾರೆ. ಅವರ ಈ ಹೇಳಿಕೆ ಈಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ನಿಮ್ಮ ಅಭಿಪ್ರಾಯ ಏನು ಅಂತ? ಹೊಸ ಮುಖ್ಯಮಂತ್ರಿ ಬಂದರೆ ರಾಜ್ಯ ಅಭಿವೃದ್ಧಿಗೆ ವೇಗ ಸಿಗುವುದೆಯೋ? ಕಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಸ್ನೇಹಿತರೆ, ಡಿಕೆ ಶಿವಕುಮಾರ್ ಅವರಿಗೆ ಈಗ ಮತ್ತೊಂದು ದೊಡ್ಡ ಸವಾಲು ಎದುರಾಗಿದೆ. ಅದೇ ಬೆಂಗಳೂರು ಅಭಿವೃದ್ಧಿ ಖಾತೆ. ಈ ಹಿಂದೆ ಉಪಮುಖ್ಯಮಂತ್ರಿ ಆಗಿದ್ದಾಗ ಅವರು ಬೆಂಗಳೂರು ಅಭಿವೃದ್ಧಿ ಯೋಜನೆಗಳಲ್ಲಿ ಬಗ್ಗೆ ಹಲವು ಘೋಷಣೆಗಳನ್ನು ಮಾಡಿದ್ದರು. ಈಗ ಮುಖ್ಯಮಂತ್ರಿ ಆದ ನಂತರವೂ ಕೂಡ ಆ ಖಾತೆಯನ್ನು ತಮ್ಮ ಬಳಿ ಇಟ್ಟುಕೊಳ್ಳುತ್ತಾರೆಯೋ ಅಥವಾ ಬೇರೆ ಸಚಿವರಿಗೆ ನೀಡುತ್ತಿದ್ದಾರೆಯೋ ಎಂಬ ಕುತೂಹಲ ಎಲ್ಲರಿಗೂ ಕೂಡ ಇದೆ. ಕೆಲ ನಾಯಕರು ಕೂಡ ಬೆಂಗಳೂರು ಅಭಿವೃದ್ಧಿಗೆ ಪೂರ್ಣಾವಧಿ ಸಚಿವ ಬೇಕು ಎಂದು ಕೇಳುತ್ತಿದ್ದಾರೆ. ಇನ್ನು ಕೆಲವರು ಡಿಕೆ ಶಿವಕುಮಾರ್ ಅವರೇ ಮುಂದುವರಿಸಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ನಾಳೆ ಬೆಳವಣಿಗೆಯಲ್ಲೂ ಕೂಡ ಈ ಪ್ರಶ್ನೆಗೆ ಉತ್ತರ ನೀಡಲಿದೆ. ಈಗ ರೈತರಿಗಾಗಿ ದೊಡ್ಡ ಸುದ್ದಿ ನೋಡೋಣ. ಸ್ನೇಹಿತರೆ, ಮಹಾರಾಷ್ಟ್ರದ ಸರ್ಕಾರ ರೈತರ ಸಾಲ ಮನ್ನಾ ಕುರಿತು ಮಹತ್ವದ ನಿರ್ಧಾರ ಕೈಗೊಳ್ಳಲು ಮುಂದಾಗಿದೆ ಎಂಬ ವರದಿಗೂ ಬಂದಿದೆ. ಸುಮಾರು 36,585 ಕೋಟಿ ರೂಪಾಯಿ ವೆಚ್ಚದಲ್ಲಿ 65 ಲಕ್ಷ ರೈತರಿಗೆ ನೆರವು ಸಿಗುವಂತ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಇದರಿಂದ ಲಕ್ಷಾಂತರ ರೈತರ ಕುಟುಂಬಗಳಿಗೆ ದೊಡ್ಡ ನೆರವು ದೊರೆಯಬಹುದು. ಕರ್ನಾಟಕ ರೈತರು ಕೂಡ ಇದೇ ರೀತಿ ಸಾಲ ಮನ್ನಾ ನಿರೀಕ್ಷೆಯಲ್ಲಿದ್ದರೆ, ಸ್ನೇಹಿತರೆ, ಕರ್ನಾಟಕದಲ್ಲಿ ಕೂಡ ಸಾಲ ಮನ್ನಾ ಆಗಬೇಕು ಎಂದು ನೀವು ಕೂಡ ಭಾವಿಸುತ್ತೀರಾ? ಹಾಗಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ಸಾಲ ಮನ್ನಾ ಬೇಕು ಎಂದು ಬರೆಯಿರಿ. ಈಗ ಕೊನೆಯ ಪ್ರಮುಖ ಸುದ್ದಿಗೆ ಬರೋಣ. ಬಿಪಿಎಲ್ ಕಾರ್ಡ್ದಾರಿಗೆ ಕೂಡ ಕೇಂದ್ರ ಸರ್ಕಾರದಿಂದ ಹೊಸ ಸಿಹಿ ಸುದ್ದಿ ಸಿಕ್ಕಿದೆ. ಸಾರ್ಥಕ PDS ಯೋಜನೆ ಜಾರಿಗೆ ತರಲು ಸಿದ್ಧತೆ ನಡೆಯುವಂತ ಈ ಯೋಜನೆ ಮುಖ್ಯ ಉದ್ದೇಶ ಪಡಿತರ ವಿತರಣೆಯಲ್ಲಿ ಕೂಡ ಪಾರದರ್ಶಕತೆ ಹೆಚ್ಚಿಸುವುದು. ಅಕ್ಕಿ, ಗೋಧಿ, ಬೇಳೆ ಸೇರಿದಂತೆ ಆಹಾರ ಧಾನ್ಯಗಳ ಗೋದಾಮಿ ಹೊರಟು ನ್ಯಾಯಬೆಲೆ ಅಂಗಡಿಗೆ ಅವರಿಗೆ ಮಾಹಿತಿ ಡಿಜಿಟಲ್ ಮೂಲಕ ಟ್ರ್ಯಾಕ್ ಮಾಡಬಹುದು. ಇದರಿಂದ ಅಕ್ರಮಗಳು ಕೂಡ ಕಡಿಮೆ ಆಗುವ ಸಾಧ್ಯತೆ ಇದೆ. ಇಲ್ಲದ ಹೊಸ ರೇಷನ್ ಕಾರ್ಡ್ ಅರ್ಜಿ ತಿದ್ದುಪಡಿ ಹಾಗೂ ಇತರೆ ಸೇವೆಗಳು ಸುಲಭವಾಗಬಹುದು. ಸ್ನೇಹಿತರೆ, ಈ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ನಲ್ಲಿ ತಿಳಿಸಿ. ಇಂದಿನ ಪ್ರಮುಖ ಸುದ್ದಿ ಅಷ್ಟೇ. ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಕೂಡ ಶೇರ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರಗಳು.